ಐದು ಹೊಡೆದ್ರ ದಿಲೀಪ್ಗೆ ಧಿಕ್ಕಾರ ಧಿಕ್ಕಾರ, 5 ಕೋಟಿ ಹೊಡೆದ್ರ ದಿಲೀಪ್ಗೆ ಧಿಕ್ಕಾರ 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 ಧಿಕ್ಕಾರ. ಹಾಸನ ತಾಲೂಕು ಕಸಬಾ ಹೋಬಳಿ ಸಿಂಗಪಟ್ಟಣ ಗ್ರಾಮ, ಸಿಂಗಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಾವು ಮಾತಾಡ್ತಾ ಇರೋದು. ಇಲ್ಲಿ ಬಂದ್ಬಿಟ್ಟು ಸುಮಾರು 20 ವರ್ಷದಿಂದ ಒಬ್ಬರೇ ಸೆಕ್ರೆಟ್ರಿ ಇದ್ದಾರೆ. ಆದರೆ ರೈತರಿಗೆ ಯಾವುದೇ ಅಂತ ಫೆಸಿಲಿಟಿ ಇಲ್ಲ, ಒಂದು ಮ್ಯಾಟ್ ಇಲ್ಲ, ಒಂದು ಬೋನಸ್ ಇಲ್ಲ, ಒಂದು ಯಶಸ್ವಿನಿ ಕಾರ್ಡನ್ನು ಸಹ ಮಾಡಿಸ್ಕೊಟ್ಟಿಲ್ಲ. ಮತ್ತು ನಾವು ಹಾಲು ಇದ್ದೀವಲ್ಲ, ಅದಕ್ಕೆ ಅಕ್ನಾಲೇಜ್ಮೆಂಟು ಸಹ ರೈತರಿಗೆ ಸಿಗ್ತಾ ಇಲ್ಲ. ನಾವು ಹಾಲು ಒಯ್ಯೋದು ಹೋಗೋದು, ರೈತರಿಗೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ಬಿಡ್ತಾರೆ, ಅವ್ರಿಗೆ ಲೆಕ್ಕನೂ ಇಲ್ಲ, ಪತ್ರನೂ ಇಲ್ಲ. ಅವ್ರು ಹಾಕಿದಷ್ಟೇ ಇವ್ರು ಇಸ್ಕೊಂಡಷ್ಟೇ. ಅವ್ರ ಮನೆಯವರು, ಅವ್ರ ಫ್ಯಾಮಿಲಿಯವರು ಇದುವರೆಗೂ ಸಂಘಕ್ಕೆ ಯಾವುದೇ ಒಂದು ಲೀಟ್ರ್ ಸಹ ಹಾಲು ಹಾಕಿದ್ರೆ. ಆದರೆ ಪ್ರತಿ ವಾರನೂ ಸಹ ಅವ್ರ ಫ್ಯಾಮಿಲಿಯವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಒಂದು 7,000 8,000 ಪ್ರತಿ ವಾರನೂ ಸಹ ಅಮೌಂಟ್ ಹೋಗ್ತಿದೆ. ಅದನ್ನು ನಾವು ಕೇಳೋಕೆ ಹೋದರೆ ಅವ್ರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಸೂಪರ್ವೈಸರ್ ಗಮನಕ್ಕೆ ತಂದರೆ ಅವರು ರೆಸ್ಪಾಂಡ್ ಮಾಡ್ತಿಲ್ಲ. ಅದನ್ನು ತಗೊಂಡೋಗಿ ನೆಕ್ಸ್ಟ್ ಲೆವೆಲ್ ಕಂಪ್ಲೇಂಟ್ ಕೊಟ್ಟರು ಅವರು ನಮಗೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಕೇಳೋಣ ಅಂತ ಇದ್ರಲ್ಲಿ ಥರ ಬಂದ್ಬಿಟ್ಟು ಇಲ್ಲಿ ಕೇಳ್ತಿದ್ವಿ. ಆದರೂ ಸೆಕ್ರೆಟ್ರಿಗೆ ಫೋನ್ ಮಾಡ್ತಾಯಿದ್ವಿ, ಸೂಪರ್ವೈಸರಿಗೆ ಫೋನ್ ಮಾಡ್ತಾಯಿದ್ವಿ, ಅವರು ಸಹ ಬರ್ತಿಲ್ಲ. ಇಲ್ಲಿ ತುಂಬ ಹಗರಣ ಹೋಗಿದೆ. ರೈತರುಗಳಿಗೆ ಕೊಡೋ ದುಡ್ಡಲ್ಲಿ ತುಂಬ ಕಡಿಮೆ ಹಾಕಿದ್ದಾರೆ. 500,000 ಒಬ್ಬೊಬ್ಬರು ರೈತರಿಂದ ತಗೋಬಿಟ್ಟು, ಚಿಕ್ಕ ರೈತರಿಂದ. ಇಲ್ಲಿ ಯಾರು ಶ್ರೀಮಂತರಿಲ್ಲ, ಹಾಲು ಇವರೆಲ್ಲ 5 ಲೀಟ್ರ್ 4 ಲೀಟ್ರ್ 10 ಲೀಟ್ರ್ ಹಾಲು ಇವರು, ಅವರಿಂದ ಎಲ್ಲ 500-400 ಹೊಡೆದ್ಬಿಟ್ಟು ಎಲ್ಲ ಅವ್ರ ಫ್ಯಾಮಿಲಿ ಅಕೌಂಟಿಗೆ ಹಾಕೊಳೋದು. ಇನ್ನು ಬೋನಸ್ ಅಂತ ಬಂದರೆ ಹಾಲು ಇದರ ರೈತರಿಗೆ 2,000 ರೂಪಾಯಿ ಹಾಕಿದ್ದಾರೆ. ಅವ್ರ ಫ್ಯಾಮಿಲಿಯವ್ರಿಗೆ 20,000 10,000 15,000 ಹಾಕೊಂಡಿದ್ದಾರೆ. ಎಲ್ಲ ಫುಲ್ಲು 8 ಜನ ಫ್ಯಾಮಿಲಿಯವರು ಇದ್ದರೆ 8 ಜನಕ್ಕೂ ಹಾಕೊಂಡಿದ್ದಾರೆ. ಅಂದರೆ ರೈತರಿಗೆ ಏನು ಬೆಲೆನೇ ಇಲ್ವಲ್ಲ ಹಂಗಾದ್ರೆ. ಅಂದರೆ ಈಗ ಅಧ್ಯಕ್ಷರ ಹತ್ರ ಖಾಲಿ ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಡು ಹೋಗೋದು. ಅಧ್ಯಕ್ಷರು ಸೂಪರ್ವೈಸರ್ಗೆ ಹೇಳಿದ್ರೆ ಸೂಪರ್ವೈಸರ್ ನಾನೆಲ್ಲ ನೋಡ್ಕೋತೀನಿ, ನೀನು ಹಾಕಮ್ಮ ನಿಂಗೆ ಅನ್ನೋದು. ಅಂದರೆ ಇವರಿಬ್ಬರು ಶಾಮೀನಾಗಿ ಮಾಡ್ತಾಯಿದ್ದಾರಾ? ಅಧ್ಯಕ್ಷರಿಗೆ ಅಧ್ಯಕ್ಷರ ಕಡೆಯಿಂದ ಒಂದು ವಾರದಿಂದ ಸೂಪರ್ವೈಸರ್ಗೆ ಕಾಲ್ ಮಾಡಿಸ್ತಾ ಇದ್ವಿ, ಇಲ್ಲಿ ಬಂದು ಮೀಟಿಂಗ್ ಮಾಡಿ ಅಂತ. ಅಧ್ಯಕ್ಷರು ಯಾವುದೇ ಫೋನ್ಗೂ ಸೂಪರ್ವೈಸರು ಯಾವುದೇ ಕರೆಗೂ ಸಹ ನಮ್ಗೆ ಸ್ವೀಕರಿಸ್ತಾನೂ ಇಲ್ಲ, ಅವ್ರು ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಇಲ್ಲಿಗೆ ಬರ್ತಾನೂ ಇಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫು, ಇಲ್ಲ ನಾಟ್ ರೀಚಬಲ್ಲು. 20 ವರ್ಷದಿಂದ ಅಂತ ಹೇಳಿದ್ರೆ ಎಷ್ಟು ವರ್ಷ ಏನು ಮಾಡ್ತಿದ್ರಿ ನೀವು? 20 ವರ್ಷದಿಂದ ಅಂದರೆ ಎಲ್ಲರೂ ಜನಗಳಲ್ಲಿ ಯಾರು ಅಷ್ಟೊಂದು ತಿಳುವಳಿಕೆ ಇರೋ ಜನಗಳಲ್ಲ. ಇವ್ರು ಏನು ಮಾಡ್ತಾರೋ ಅಂತ ಕೇಳೋವಂಥ ಜನಗಳಿಲ್ಲ, ತಿಳುವಳಿಕೆ ಇರೋ ಜನಗಳಲ್ಲ, ಯಾರು ಕೇಳೋರಿಲ್ಲ. ಜನಗಳಿಗೆ ಇಲ್ಲಿ ಲೆಡ್ಜರ್ ಬುಕ್ ಅಂದರೆ ಏನೋ ಅಂತ ಗೊತ್ತಿಲ್ಲ. ಒಂದು ಲೆಡ್ಜರ್ ಬುಕ್ ಇಲ್ಲ, ಬುಕ್ಕಲ್ಲಿ ಏನು ಮೇಂಟೆನೆನ್ಸ್ ಮಾಡಿಲ್ಲ, ಒಂದು ಮೀಟಿಂಗ್ ಬುಕ್ ಇಲ್ಲ, ಒಂದು ಮೀಟಿಂಗ್ ಕರೆದಿಲ್ಲ, ಒಂದು ಜನರಲ್ ಬಾಡಿ, ಒಂದು GBM ಮಾಡಿಲ್ಲ, ಒಂದು ಎಲೆಕ್ಷನ್ ಸಹ ಮಾಡಿಲ್ಲ. ಅವ್ರಿಗೆ ಇಷ್ಟ ಬಂದವರು ಸದಸ್ಯರು ಮಾಡ್ಕೊಂಡು ಯಾರನ್ನೋ ಒಬ್ಬರನ್ನ ಅಧ್ಯಕ್ಷರು ಮಾಡ್ಕೊಂಡು ಇವ್ರು ಹೇಳ್ದಂಗೆ ಕೇಳಬೇಕು ಒಟ್ಟಿಗೆ ಅಷ್ಟೇ. ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರಾದರೆ ಅಂಥವ್ರನ್ನ ಮಾತ್ರ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮುಂದಿನ ಬೇಡಿಕೆ ಅಂದರೆ ಬೇಡಿಕೆ ಈಡೇರಲ್ಲ, ನಮ್ಮ ನೆಕ್ಸ್ಟ್ ಲೆವೆಲ್ ಹೋಗಿ ಹೋರಾಟ ಮಾಡ್ತೀವಿ, ಬಿಡಲ್ಲ ನಾವು. ನಮಗೆ ಬೇಡಿಕೆ ಏನಿಲ್ಲ, ನಮ್ಗೆ ಏನು ಹಗರಣ ಆಗಿದೆ ನಮ್ಮ ಸಂಘಕ್ಕೆ ಅದನ್ನು ಕಟ್ಕೊಡ್ಬೇಕಷ್ಟೇ. ಬೇರೆ ಡೈರಿಲೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಾ? ಬೇರೆ ಡೈರಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರಂಗೆ. ಬೇರೆ ಡೈರಿಗಳಲ್ಲೆಲ್ಲ ಬೋನಸ್ ಕೊಡ್ತಾ ಇದ್ದಾರೆ, ಜನಗಳಿಗೆ ಮ್ಯಾಟ್ ಕೊಡ್ತಾ ಇದ್ದಾರೆ, ಆಲ್ಕರೆ ಮಿಷಿನ್ಗಳು, ಲೋನ್ಗಳು, ಚೀಟಿಗಳು, ನಮಗೆ ಅಕ್ನಾಲೇಜ್ಮೆಂಟ್ ನಾವು ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಡೈರಿಲಿ ಏನು ಇಲ್ಲ, ಯಾರು ಕೇಳೋಂಗೂ ಇಲ್ಲ. ಅವರೇ ಸುಪ್ರೀಂ ಲೀಡ್ರು. ಅವ್ರು ನೀವು ಹಾಕಿದ್ದು ಹಾಲಿ ದುಡ್ಡು ಬರ್ತಾ ಇದೆ ಕರೆಕ್ಟಾಗಿ ಬರ್ತಿದೆ ಅಂತ ಗೊತ್ತಿಲ್ಲ, ಅವ್ರಿಗೆ ದುಡ್ಡು ಬರ್ತಿದೆ. ಆದರೆ ಅದರಲ್ಲಿ ಎಷ್ಟು ಮಿಸ್ ಆಗಿದೆ ಏನು ಅಂತ ಲೆಕ್ಕ ಮಾಡಕ್ಕೆ ನಮ್ಮ ಹತ್ರ ಏನು ಅಕ್ನಾಲೇಜ್ಮೆಂಟ್ ಇಲ್ಲ. ಇನ್ನೇನು ನೀವೇನಾದ್ರು ಇವಾಗ ಕೇಳಿದ್ರೆ ಸಂಜೆ ಹಾಲು ಹಾಕಿಸ್ಕೊಳ್ಳಲ್ಲ, ಯಾರು ಕೇಳ್ತಾರೆ? ಸೌಲಭ್ಯ ಕೊಡ್ತಾ ಇಲ್ಲ, ಯಾವ್ದು ಫೆಸಿಲಿಟಿ ಇಲ್ಲ. ಮೀಟಿಂಗ್ ಡೈರಿ ಆದಾಗಲೂ ಕೂಡ ಸೌಲಭ್ಯ ರೇವಣ್ಣರು ಹೇಳಿದ್ರು, ಮೀಟಿಂಗ್ ಆದಾಗಲೂ ನಮ್ಮೂರಿಗಂತೂ ಝೀರೋ ಸೌಲಭ್ಯ ಏನಿಲ್ಲ ರೈತರಿಗೆ. ಎಲ್ಲ ಅವ್ರ ಕೈಲಿ ಮಾಡ್ಬೇಕು. ಒಂದು ಹಸುಗೆ ಹುಷಾರಿಲ್ಲ ಅಂತ ಹಂಗಾದ್ರೂ ಸಹ ರೈತರ ಕೈಯಿಂದಲೇ ದುಡ್ಡು ಖರ್ಚು ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಕೊಟ್ಟು ಹಸು ತಂದು ನಾವು 1,000 ರೂಪಾಯಿ ಡಾಕ್ಟ್ರಿಗೆ ಕಟ್ಕೊಂಡು ಇಲ್ಲಿ ತಂದು ನಮಗೆ ಫ್ರಾಡ್ ಆದ್ರೆ ನಮಗೆ ಎಲ್ಲಿ ಬರುತ್ತೆ ಆದಾಯ? ಇವತ್ತು ನಮ್ಮ ಹೆಸರು ಪುನೀತ್ ಅಂತ. ಒಂದು 5 ಜನ ಹೆಸರು ಇವ್ರು ಮಾತಾಡ್ತಾರೆ ನೋಡಿ. ಚಂದನ್, ಇವ್ರ ಗುರು ಅಂತ, ಅವ್ರ ಪುನೀತ್ ಅಂತ, ಅವ್ರ ನಾಗಣ್ಣ, ರವಣ್ಣ, ಪ್ರಕಣಯ್ಯ, ವೆಂಕಟೇಗೌಡರು, ಅಶೋಕ್, ತೇಜು, ಪವನ್. ಘೋಷಣೆ ಹೇಳ್ಬೇಕಂತ ಹೇಳಿ ಧಿಕ್ಕಾರ 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 ಫೇಕ್ ಅಕೌಂಟ್ಗಳನ್ನ ಇದು ಮಾಡಿಸಿ ಕ್ರಿಯೇಟ್ ಮಾಡಿಸಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದರಿಂದ ಬರೋ
ಗೌರ್ಮೆಂಟಿಂದ ಬರೋ ಸಹಾಯಧನ ಕೂಡ ಅವರಿಗೆ ಯಾರಿಗೆ ಬೇಕು ಅವರ ಅಕೌಂಟಿಗೆ ಹಾಕೊಂಡಿದ್ದಾರೆ ಅವರು. ಸುಮಾರು ಒಂದು 2 ರಿಂದ 3 ಕೋಟಿ ಅಮೌಂಟ್ ಅಷ್ಟು ವ್ಯತ್ಯಾಸ ಬರ್ತಾ ಇದೆ. ಶೇರ್ ಹೋಲ್ಡರ್ ಆಗಿಲ್ಲದೆ ಇರೋರ ಅಕೌಂಟಿಗೆ ಕೂಡ ಅವ್ರು ಹಾಕೊಂಡಿದ್ದಾರೆ. ಅವರ ತಂದೆ ತಾಯಿ ಹೆಂಡತಿ ಆಮೇಲೆ ತಣ್ಣಂದಿರೋ ತಮ್ಮಂದಿರು ಎಲ್ಲರ ಅಕೌಂಟಿಗೂ ಅವ್ರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅವರೇ ಇವರೇ ಸೆಕ್ರೆಟರಿ ಅವರು ಮಧು ಅಂತ. ಮಧು ಅಂತನಾ? ಹಾಂ, ನಿಮ್ಮ ಹೆಸರು? ಚಂದನ್.